ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಂಡಚಿಂತೆ, ಬಂಡಹಳ್ಳಿ ಸೇರಿದಂತೆ 6 ಗ್ರಾಮಗಳಿಗೆ ಸೇರಿದ ಶ್ರೀ ಪೋತಲಪ್ಪ ಸ್ವಾಮಿ ದೇವಾಲಯಕ್ಕೆ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪನವರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಅಭಿವೃದ್ಧಿಗೆ 2 ಲಕ್ಷ ರೂಪಾಯಿಗಳ ಧನಸಹಾಯ ಮಾಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಅಶ್ವತ್ಥ ರೆಡ್ಡಿ, ಆಟಗೊಲ್ಲಹಳ್ಳಿ ನಾರಾಯಣ ರೆಡ್ಡಿ, ಎನ್.ಎಂ. ವೆಂಕಟರೆಡ್ಡಿ, ಚಿಕ್ಕನರಸಿಂಹಪ್ಪ, ಕೇಶವರೆಡ್ಡಿ, ಸುರೇಶ್ ಬೈರಾರೆಡ್ಡಿ, ರವಣಪ್ಪ, ಸೀತಾರಾಮಪ್ಪ, ವೆಂಕಟಶಿವರೆಡ್ಡಿ, ವೆಂಕಟರಮಣಪ್ಪ, ಕೃಷ್ಣಪ್ಪ, ಬಂಗಿ ನರಸಿಂಹಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗಂಗಪ್ಪ, ಮದ್ದಿರೆಡ್ಡಿ, ಬಿ. ವೆಂಕಟರಮಣಪ್ಪ, ಶ್ರೀರಾಮರೆಡ್ಡಿ, ವೆಂಕಟಶಿವರೆಡ್ಡಿ, ತಿಪ್ಪಾರೆಡ್ಡಿ, ಆದಿನಾರಾಯಣ ರೆಡ್ಡಿ, ಚಂದ್ರಪ್ಪ, ಬೊಮ್ಮಗನ್ನಗಾರು, ನರಸಿಂಹಪ್ಪ, ಚಂದ್ರಶೇಖರ್ ಸೇರಿದಂತೆ 6 ಗ್ರಾಮಗಳ ಅನೇಕ ಮುಖಂಡರು ಇದ್ದರು. ನಮ್ಮ ತಲಕಾಯಲಬೆಟ್ಟ ಗ್ರಾಮ ಪಂಚಾಯತಿಗೆ ಸೇರಿದ 6 ಹಳ್ಳಿಗಳು ಬಂಡಹಳ್ಳಿ, ರಪಾಲಹಳ್ಳಿ, ಜೀನಕಲಹಳ್ಳಿ ಮತ್ತು ನಮ್ಮ ಗಾಲ್ಚಿಂತ, ಮಲ್ಚರವನಹಳ್ಳಿ, ರಪ್ಪವಾರಹಳ್ಳಿ, ಇಷ್ಟು ಹಳ್ಳಿಗಳಿಗೂ ಭಾಳ ಪ್ರಮುಖವಾದಂಥ ದೇವರು ಇಲ್ಲಿನ ನಂಬಿಕೆ ಪೋತಲಪ್ಪ ಸ್ವಾಮಿ. ಈ ಪೋತಲಪ್ಪ ಸ್ವಾಮಿ ದೇವಸ್ಥಾನ ಈ ಗ್ರಾಮಗಳ ಮಧ್ಯಭಾಗದಲ್ಲಿ ಈ ರಸ್ತೆಗೆ ಹೊಂದ್ಕೊಂಡಂಗೆ ನಾವು ನೋಡ್ತಾ ಬಂದಿರ್ತೀವಿ. ಭಾಳಷ್ಟು ನಂಬಿಕೆ ಈ ದೇವ್ರನ್ನ ಆರಾಧನೆ ಮಾಡಿ ಪ್ರತಿಯೊಂದು ಕೆಲಸನೂ ಸಹ ಮಾಡೋಂಥದ್ದು ಈ ಗ್ರಾಮಗಳ ಒಂದು ಪ್ರತೀತಿ. ಆ ನಿಟ್ಟಿನಲ್ಲಿ ಈ ದೇವಸ್ಥಾನನೂ ಸಹ ದೊಡ್ಡ ಮಟ್ಟದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಒಗ್ಗಟ್ಟಾಗಿ ತಮ್ಮ ಕೈಲಾದಂಥ ಒಂದು ಸಹಕಾರನ ಕೊಟ್ಕೊಂಡು ಇತರ ದಾನಿಗಳಿಂದನೂ ಸಹ ಸಹಕಾರ ತಗೊಂಡು ಈ ದೇವಸ್ಥಾನನ ಸಂಪೂರ್ಣವಾಗಿ ಇವತ್ತು ಪುನರ್ ನಿರ್ಮಾಣ ಮಾಡಿ ವಿಗ್ರಹನ ಹೊಸದಾಗಿ ಪ್ರತಿಷ್ಠಾಪನೆ ಮಾಡೋಂಥ ಹಂತದಲ್ಲಿ ನಾವು ಈ ದೇವಸ್ಥಾನ ಗೋಪುರನೂ ಸಹ ಹೊಸದಾಗಿ ನಿರ್ಮಾಣ ಮಾಡಿರೋಂಥದ್ದು. ಈ ರೀತಿ ನಿರ್ಮಾಣ ಮಾಡಿರೋಂಥ ದೇವಸ್ಥಾನನ ನೋಡಬೇಕು, ನೀವು ಸಹ ಬಂದು ನಿಮ್ಮ ಕೈಲಾದ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಮುಖಂಡರು ಕರೆದಾಗ ನಾವು ಇವತ್ತು ಬಂದು ದೇವಸ್ಥಾನದ ಎಲ್ಲ ಸಂಪೂರ್ಣ ಕೆಲಸ ಕಾರ್ಯಗಳನ್ನ ನೋಡೋಂಥದ್ದಾಯಿತು. ಮತ್ತು ದೇವರ ಪೂಜೆಯನ್ನು ಸಲ್ಲಿಸಿ ಅವನ ಅನುಗ್ರಹನ ಪಡ್ಕೊಂಡಿರ್ತೀವಿ. ಇದೇ ತಿಂಗಳ 21, 22ಕ್ಕೆ ದೇವಸ್ಥಾನ ವಿಮಾನ ಗೋಪುರ ಮತ್ತು ದೇವಸ್ಥಾನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಸಹ ಗ್ರಾಮಸ್ಥರು ಹಮ್ಮಿಕೊಂಡಿರೋಂಥ ನಿಟ್ಟಿನಲ್ಲಿ ಎಲ್ಲರೂ ಸಹ ಭಾಗವಹಿಸೋದಾಗಬೇಕು. ಪೋತಲಪ್ಪ ಸ್ವಾಮಿ ಆಶೀರ್ವಾದನ ಪಡ್ಕೊಬೇಕು, ಅವನ ದರ್ಶನ ಪಡ್ಕೊಂಡು ಎಲ್ರಿಗೂ ಸಹ ಒಳ್ಳೆಯದಾಗಲಿ. ವಿಶೇಷವಾಗಿ ವರ್ಷದ ಪ್ರಾರಂಭದ ದಿನ ಈಗ ಸಂಕ್ರಾಂತಿ ಶುಭಾಶಯಗಳು ಶಿಡ್ಲಘಟ್ಟ ಸಮಸ್ತ ನಾಗರಿಕ ಬಂಧುಗಳಿಗೆ. ರೈತರು ತಾವು ಬೆಳೆದಂಥ ಬೆಳೆಗಳ ದವಸ ಧಾನ್ಯನ ಇವತ್ತಿನ ಸುಗ್ಗಿ ದಿನಗಳಲ್ಲಿ ಒಂದು ರೀತಿ ಶೇಖರಣೆ ಮಾಡಿ ಅದನ್ನು ಸಂಗ್ರಹಿಸುವಂಥದ್ದು ಮತ್ತು ತಾವು ಬೆಳೆದಂಥ ಬೆಳೆಗೆ, ಭೂಮಿಗೆ, ಪ್ರಕೃತಿ ಮಾತೆಗೆ ಪೂಜೆನ ಸಲ್ಲಿಸಿ ಒಂದು ಧನ್ಯವಾದ ಸಲ್ಲಿಸೋಂಥ ಒಂದು ವಿಶೇಷವಾದಂಥ ಒಂದು ಸನಾತನ ಧರ್ಮದ ಪ್ರಾರಂಭದಿಂದ ಒಂದು ಮೊದಲ ಹಬ್ಬ ಅಂತ ನಾವು ಭಾವಿಸ್ಬೋದು. ಆ ನಿಟ್ಟಿನಲ್ಲಿ ಎಲ್ಲ ರೈತಾಪಿ ಬಂಧುಗಳಿಗೆ, ಶಿಡ್ಲಘಟ್ಟ ಸಮಸ್ತ ಬಂಧುಗಳಿಗೆ ಸಂಕ್ರಾಂತಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಪೋತಲಪ್ಪ ದೇವಸ್ಥಾನಕ್ಕೆ ಎಲ್ಲ ಬಂದಿರತಕ್ಕಂಥ ಸಮಸ್ತ ನಾಗರಿಕರಿಗೆ ಒಂದು ನಮಸ್ಕರಿಸ್ತಾ, ಈ ಪೋತಲಪ್ಪ ದೇವಸ್ಥಾನ ಪುರಾತನ ಕಾಲದಿಂದ ಈ 6 ಹಳ್ಳಿಗಳಲ್ಲಿ ನಮ್ಮ ತಾತ, ನಮ್ಮ ತಂದೆಯ ಕಾಲಗಳಲ್ಲಿ ಎಲ್ಲರೂ ಬಂದು ಇಲ್ಲಿ ಒಂದು ಪೂಜೆ ಮಾಡಿ ಇಲ್ಲಿ ದೇವರು ಒಬ್ಬರಿಗೆ ಮೈ ಮೇಲೆ ಬಂದು ನಿಜವಾದ ಒಂದು ಭಂಡಾರವನ್ನು ಪಡೆದು ಇಲ್ಲೆಲ್ಲರಿಗೂ ಒಂದು ನಂಬಿಕೆಗೆ ಅರ್ಹರಾಗತಕ್ಕಂಥ ದೇವಸ್ಥಾನ ಅಂತ ಇಲ್ಲಿ ಈ 6 ಹಳ್ಳಿಗಳ ರೈತಾಪಿಗಳು ಮತ್ತು ಎಲ್ಲ ಜನಾಂಗಕ್ಕೂ ಸೇರಿಕೊಂಡು ಈ ಒಂದು ವ್ಯವಸ್ಥಿತವಾದ ಒಂದು 6 ತಿಂಗಳಿಂದಲೂ ಇದು ಕೆಲಸವನ್ನು ಮಾಡಿಸಿ ಈ ದೇವಸ್ಥಾನವನ್ನು ಶಿಥಿಲವಾಗಿತ್ತು. ಇದನ್ನು ಅಭಿವೃದ್ಧಿ ಮಾಡಿ ಒಳ್ಳೆ ಈಗಿನ ಕಾಲಕ್ಕೆ ತಕ್ಕಂತೆ ಒಂದು ಗೋಪುರವನ್ನು ಕಟ್ಟಿಸಿ, ಮೊದಲೇ ಇಲ್ಲಿ ಈ ಗೋಪುರ ಕಟ್ಟಬೇಕಾದ್ರೆ ಆ ದಣ ಇಲ್ಲಿ ಶ್ರಮಜೀವಿಗಳು ಅಂದರೆ ಇಲ್ಲಿ ಕಷ್ಟಪಟ್ಟು ದುಡಿಮೆ ಮಾಡಿ ಅವರೆಲ್ಲ ಒಂದು ಚೀಟಿ ಮಾಡಿ ಒಂದು 8ರಿಂದ 10 ಲಕ್ಷ ಬಡವರು ದುಡಿದಿರೋದು ಜಾಸ್ತಿ. ಅಂದರೆ ಈ ಕೂಲಿ ನಾಲಿ ಮಾಡಿರ್ತಕ್ಕಂಥ ಜನರದೇ ಈ ದೇವಸ್ಥಾನಕ್ಕೆ ಅರ್ಧ ದುಡ್ಡು ಅಂತ ಇಲ್ಲಿ. ಆಮೇಲೆ ದಾನಿಗಳಿಂದಲೂ ಸ್ವಲ್ಪ ನಾವು ಅದು ಸಹಕಾರದಿಂದ ಬಂದು ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ದಾನಿಗಳಿಂದ ಸ್ವಲ್ಪ ಪಡೆದು ನಾವು ಈ ದೇವಸ್ಥಾನವನ್ನು ಒಟ್ಟು ಸುಸಜ್ಜಿತವಾಗಿ ನಮ್ಮ 6 ಹಳ್ಳಿಗಳಿಗೂ ಒಂದು ಮಾದರಿಯಾಗಿ ಕಟ್ಟಿ ಇಲ್ಲೊಂದು ಜೀರ್ಣೋದ್ಧಾರ ಮಾಡಿ ಎಲ್ಲರನ್ನು ಆ ದೇವರ ಕೃಪೆಗೆ ಪಾತ್ರರಾಗೋಣ. ಜೊತೆಗೆ ಎಲ್ಲ ರೈತರಿಗೂ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ದೇವರನ್ನ ಕೇಳಿಕೊಂಡು ನಾವೆಲ್ಲ ಸಮಸ್ತರಿಗೂ ಆರೋಗ್ಯ ಔಷಧಿ ಕೊಡಲಿ ಅಂತೇಳಿ ಆಂಜನಪ್ಪನವರ ಸಹಕಾರ ಹೇಗಿದೆ? ಅವರು ಇದು ದೇವಸ್ಥಾನಕ್ಕೆ ಒಂದೇ ಅಲ್ಲ, ಇಡೀ ನಮ್ಮ ಪಂಚಾಯಿತಿಗೆ
ಪಂಚಾಯಿತಿನಲ್ಲಿ ಈಗ ಯಾರೂ ಮಾಡದೇ ಇರತಕ್ಕಂಥ ಹೆಚ್ಚು ಕೆಲಸಗಳನ್ನು ಮಾಡಿದ್ದಾರೆ. 2 RO ಪ್ಲಾಂಟ್ಗಳು ಕೊಟ್ಟಿದ್ದಾರೆ, ಇನ್ನೊಂದು ಮತ್ತು ಮರಳಪ್ಪನಹಳ್ಳಿನೊಂದು ಕೊಟ್ಟಿದ್ದಾರೆ. ನಮ್ಮ ಪಂಚಾಯತಿ ತಲಕಾಯಲಬೆಟ್ಟ ದೇವಸ್ಥಾನಕ್ಕೆ ಬೆಟ್ಟದ ಮೇಲಕ್ಕೆ ಒಂದು ರಸ್ತೆ ಮಾಡಿಸಿದ್ದಾರೆ. ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ತಲಕಾಯಲಬೆಟ್ಟ ಗ್ರಾಮ ಪಂಚಾಯತಿನಲ್ಲಿ ಅವರು ಕೈಗೊಂಡು ಮಾಡಿಸಿದ್ದಾರೆ. ಅವ್ರ ಕೈಯಲ್ಲಿ ಆದಷ್ಟು ಎಷ್ಟೋ ಜನ MLAಗಳಾಗಿದ್ದಾರೆ, ಜನರ ಸೇವೆ ಮಾಡಿದ್ದಾರೆ. ಆದರೆ ತಲಕಾಯಲಬೆಟ್ಟಕ್ಕೆ ಇವರದೊಂದು ಕೊಡುಗೆ ಅಪಾರವಾಗಿದೆ. ಅಷ್ಟೊಂದು ಯಾರೂ ಮಾಡಿಲ್ಲ ಅಂತ ನಾವು ಘಂಟಾಘೋಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಹೇಳ್ತಾರೆ, ನಾನೇ ಅಲ್ಲ. ಯಾಕೆಂದರೆ ಅವರು ಅಪಾರವಾದ ಸೇವೆಯನ್ನು ಮಾಡಿದ್ದಾರೆ. ಸಮಾಜ ಸೇವೆ ಮಾಡೋದ್ರಲ್ಲಿ ತಲಕಾಯಲಬೆಟ್ಟ ಗ್ರಾಮ ಪಂಚಾಯತ್ಗೆ ಹೆಚ್ಚು ಸೇವೆಯನ್ನು ಮಾಡಿದ್ದಾರೆ ಅಂತೇಳಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಏನು ಕೊಡುಗೆ ಏನು ಕೊಟ್ಟರೆ ಕೊಡುಗೆ ಈ ದೇವಸ್ಥಾನಕ್ಕೆ ಅವರು 2 ಲಕ್ಷ ರೂಪಾಯಿನ ದಾನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ನಾವು ಇನ್ನೂ ಹೆಚ್ಚಿನ ಸ್ವಲ್ಪ ಕೊಡಬೇಕು ಅಂತ ಕೇಳಿದ್ದೀವಿ. ಆದರೆ ಅವರಿಗೆ ಯಾವ ರೀತಿ ಅವರು, ಯಾಕೆಂದರೆ ಎಲ್ಲ ಕಡೆಯೂ ಇಲ್ಲೇ ಅಲ್ಲ, ಸುಮಾರು ತಾಲ್ಲೂಕಿನಾದ್ಯಂತ ಎಲ್ಲರೂ ಕೇಳ್ತಾರೆ. ಆದರೂ ನಾವು ಕೇಳಲಿಕ್ಕೆ ಸ್ವಲ್ಪ ಹಿಂಜರಿದು ಬಿದ್ದಿದೆ. ಎಷ್ಟಂತ ಕಡೆ ಕೊಡೋದು ಅಂತ ನಮಗೂ ಸ್ವಲ್ಪ, ಯಾಕೆಂದರೆ ದುಡಿದು ಕೊಡೋದು ಏನು 1 ಸಾವಿರ 2 ಸಾವಿರ ವರ್ಷಾನುಗಟ್ಟಲೆ ಎಲ್ಲರಿಗೂ ಸಹಾಯ ಮಾಡೋದು ಅವ್ರಿಗೂ ಕಷ್ಟನೇ ಇರ್ತದೆ. ಆದರೆ ಮಾಡಿರೋದ್ರಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ಪ್ರತಿ ಗ್ರಾಮದಲ್ಲೂ ಪ್ರತಿ ಮನೆಯಲ್ಲೂ ಪುಟ್ಟ ಅಂಜಿನ ನಮ್ಗೆ ಗೊತ್ತಪ್ಪ ಅವರು ಒಳ್ಳೆಯವರು ಅಂತ ಒಂದು ಭಾವನೆ ಬಂದಿದೆ. ಅದೇ ನಾನು ಹೇಳ್ತಾ ಇರೋದಲ್ಲ, ಜನರ ಒಂದು ಅಭಿಪ್ರಾಯ. ಇಷ್ಟನ್ನು ನಾನು ಹೇಳಿ